ಸರ್ ಸಿನಿಮಾ ಅದೇ ಈಗ ಬಿಡುಗಡೆಗೆ ಸದ್ಯ ಸೆನ್ಸರ್ ಆಯ್ತು. ಮೊನ್ನೆ ಒಂದು ತಿಂಗಳ ಹಿಂದೆ ಸೆನ್ಸರ್ ಮಾಡಿಸಿದ್ದೀನಿ. ಓಕೆ. UA ಕೊಟ್ಟಿದ್ದಾರೆ. ಹ. ಸಿನಿಮಾ ಅದೇ ಒಂದು ಆಗಸ್ಟು ಅಥವಾ ಅಕ್ಟೋಬರ್ ಅಲ್ಲಿ ಬರುವಂತ ಸೂಚನೆ ಇದೆ. ಹ್ಮ್. ಆ, ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಿದ್ದೀನಿ ಸರ್. ಟೈಟಲ್ಲೇ ನಿಮ್ಗೆ ಗೊತ್ತಿದೆಯಲ್ಲ ಸರ್, ಹೌದು. ಗುರುತ್ವಾಕರ್ಷಣೆ ಹ. ಅನ್ನುವಂತ ಒಂದು ಟೈಟಲ್ಲೇ ಸಿನಿಮಾದ ಒಂದು ಆಕರ್ಷಿತವಾಗಿದೆ. ಹೌದು. ಅದೊಂದು ನನಗೆ ನಂಬಿಕೆ ಇದೆ ಸರ್. ಹ್ಮ್, ಹ್ಮ್, ಹ್ಮ್. ಮತ್ತೆ ಒಂದು ಭಾವನೆಗಳಿದೆಯಲ್ಲ ಸರ್, ಈ ಒಂದು ಬದುಕಿನ ಭಾವನೆಗಳನ್ನ ಒಂದು ಸೆಳೆಯುವಂತ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಓಕೆ. ಕಥೆಯನ್ನ ಮಾಡ್ಕೊಂಡು ಸಿನಿಮಾ ಮುಗಿಸಿದ್ದೀನಿ. ಹ್ಮ್, ಹ್ಮ್. ನನ್ಗನ್ಸುತ್ತೆ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ ಸರ್. ಓಕೆ. ಅಂದ್ರೆ ಯಾರೂ ಮಾಡದೇ ಇರೋದಲ್ಲ ಸರ್. ಹ. ನಾನು ಹಳೇದನ್ನೇ ರೊಟೀನೇ ಇಟ್ಕೊಂಡು ಹ. ಒಂದು ಹೊಸ ಒಂದಷ್ಟು ವಿಷಯಗಳನ್ನ ಇನ್ಸರ್ಟ್ ಮಾಡಿ ಓಕೆ. ಸಿನಿಮಾನ ಹ್ಮ್, ಹ್ಮ್. ಮಾಡಿದ್ದೀನಿ ಸರ್. ಒಂದು ನನ್ ನಂಬಿಕೆ ಇದೆ ಸರ್ ಕತೆ ಹ್ಮ್. ಒಂದಷ್ಟು ಹ. ಕತೆ ಮೇಲೆ. ಬಟ್ ಅದಲ್ಲೇ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಈ ಸಿನಿಮಾದ ಒಂದು ಆ ಅರ್ಪಣೆ ಯಾರಿಗಪ್ಪ ಅಂದ್ರೆ ನನ್ನ ತಾಯಿಗೋಸ್ಕರ. ಹ್ಮ್, ಹ್ಮ್. ನನ್ನ ತಾಯಿನೇ ಮೊದಲನೇ ಆಕರ್ಷಣೆ. ಹ್ಮ್, ಹ್ಮ್. ಅವಳು ಕೊಟ್ಟಂತ ಮಾತಿತ್ತಲ್ಲ ಸರ್, ಅದನ್ನ ಈಡೇರಿಸ್ಬೇಕಾಗಿತ್ತು. ಓಕೆ. ಹ. ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಸರ್. ಗುರುತ್ವಾಕರ್ಷಣೆ ಟೈಟಲ್ಲೇ ಏನಕ್ಕೆ ಆ ಟೈಟಲ್ ಏನಕ್ಕೆ ಅಂತ ಇದ್ರೆ ಯಾವ್ದ್ರ ಆಕರ್ಷಣೆ ಏನು ಮದರ್ ಅಮ್ಮ ಮತ್ತೆ ಮಗನ್ ಸೆಂಟಿಮೆಂಟಾ ಅಥವಾ ಲವ್ ಸಬ್ಜೆಕ್ಟಾ ಏನದು? ಸರ್ ಅಂದ್ರೆ ಆ ಆ ಸಿನಿಮಾ ನೋಡಿ ಸರ್. ಹ. ಈಗ ಅದಕ್ಕೆ ಏನು ಅರ್ಥ ಕೊಟ್ಟಿದ್ದೀನಿ ಅನ್ನೋದನ್ನ ಇಡೀ ಸಿನಿಮಾದ ಕಥೆ ಹೇಳಿದ್ದು. ಇದು ವೈಜ್ಞಾನಿಕ ವಿಷಯ ಅಂತೂ ಅಲ್ವೇ ಇಲ್ಲ. ಕೆಲವೊಂದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿದೆ. ಬಟ್ ಈಗ ಒಂದು ಏನು ಗೊತ್ತಾ ಸರ್, ಯಾವುದೇ ಒಂದು ದ್ರವ್ಯರಾಶಿ ಒಂದು ಆ ಆಕರ್ಷಣೆ ಮಾಡುವಂತ ಒಂದು ಶಕ್ತಿ ಹೊಂದಿರುವಂತದ್ದನ್ನ ಗುರುತ್ವಾಕರ್ಷಣೆ ಅಂತ ಕರಿತೀವಿ. ಬಟ್ ಮನುಷ್ಯನಲ್ಲೂ ಕೂಡ ಅಂತ ಗುರುತ್ವಾಕರ್ಷಣೆಯ ಒಂದು ಭಾವನೆಗಳಿದೆ. ಹ್ಮ್, ಹ್ಮ್, ಹ್ಮ್. ಅಂತದ್ದೇ ಆದಂತ ಒಂದು ಇದಿದೆ, ಆಕರ್ಷಿತರಾಗುವಂತದ್ದು. ಅದು ಗುರುತ್ವಾಕರ್ಷಣೆ ಯಾವ ತರ ನಮ್ಮ ಬದುಕಲ್ಲಿ ಅಡಕ ಆಗಿದೆ ಅನ್ನೋದನ್ನ ಹ್ಮ್, ಹ್ಮ್. ಸಿನಿಮಾ ಹೇಳ್ತಾ ಹೋಗುತ್ತೆ ಸರ್. ಹ್ಮ್, ಹ್ಮ್. ಬಟ್ ಕೊನೆಯದಾಗಿ ಅಂತಿಮವಾಗಿ ಏನಪ್ಪಾ ಅಂತಂದ್ರೆ ಟೈಟಲ್ಲೇ ಫೈನಲ್ ಸರ್. ಆ ಕತೆಗೆ ಮತ್ತೆ ಟೈಟಲ್ ಫಿನಿಶ್, ಸಿನಿಮಾ ಒಂದು ಎಂಡ್ ಆದಾಗ, ಅವನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗ ನಿಮ್ಗೆ ಅರ್ಥ ಗೊತ್ತಾಗುತ್ತೆ. ನಿಮ್ಮ ಸಿನಿಮಾ ಜರ್ನಿ ಆರಂಭ ಅಂತ ಬರೋದಾದ್ರೆ ಯಾಕಂದ್ರೆ ಮೂಲತಃ ಕೊಳ್ಳೇಗಾಲದವರು ಹೌದು. ಇಲ್ಲಿ ಬೆಂಗಳೂರಲ್ಲಿ ಬಂದು ಸಿನಿಮಾ ಮಾಡ್ಬೇಕು ಅಂತ ಸ್ಟ್ರಗಲ್ ಮಾಡಿ ಒಂದಷ್ಟು ಓಡಾಡೋದಿದೆಯಲ್ಲ ಹಾ ಸರ್. ಯಾವ ಮಟ್ಟಿಗೆ ಕಷ್ಟ ಕೊಡುತ್ತೆ ಅಂತ ಸಿನಿಮಾ ಅಂತ? ಸರ್ ಸಿನಿಮಾ ನನಗೆ ತುಂಬಾ ಕಷ್ಟಪಟ್ಟಿದ್ದೀನಿ. ಬಟ್ ಅದನ್ನ ಹೇಳ್ಕೊಳ್ಳುವಂತ ಒಂದು ವೇದಿಕೆಗಳಲ್ಲಿ ನಾನು ಹೇಳ್ಕೊತೀನಿ. ಬಟ್ ಏನು ಕಷ್ಟ ಇದ್ದೇ ಇರುತ್ತೆ. ಸಿನಿಮಾ ಅಂದ್ರೆ ಕಷ್ಟ ಅಲ್ವಾ ಸರ್? ಏನೋ ಒಂದು ಪ್ರಯತ್ನ ಮಾಡಬೇಕಾಗಿತ್ತು. ಹ್ಮ್, ಹ್ಮ್, ಆಕ್ಚುಲಿ ಕೊರೋನಾ ಬಂದ್ಮೇಲೆ ಬಿಟ್ಬಿಟ್ಟಿದ್ದೆ ಸರ್. ಹ್ಮ್, ಹ್ಮ್. ಸಿನಿಮಾ ಬೇಡಪ್ಪ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಆಮೇಲೆ ಏನಾಯ್ತು, ನಾನು ಹೆಂಗಾರು ಮಾಡಿ ನಮ್ಮ ನಮ್ಮ ತಾಯಿ ಇದ್ರಲ್ಲ ಸರ್, ಅವ್ರು ಮಾತು ಹೇಳ್ಬಿಟ್ಟಿದ್ರು. ಇದನ್ನ ಹೆಂಗಾರು ಮಾಡ್ಬೇಕಲ್ಲ ಅನ್ನೋದು ಕೊರಿತಾ ಸ್ಟಾರ್ಟ್ ಆಯ್ತು. Okay. ಅದಕ್ಕೆ ಬೆಳಿಗ್ಗೆ ಕತೆ ಬರೆಯೋದು, ಹ್ಮ್. ಇಲ್ಲ ರಾತ್ರಿ ಕತೆ ಬರೆಯೋದು, ಹ್ಮ್. ಬೆಳಿಗ್ಗೆ ಬಂದು ಕೆಲಸ ಮಾಡೋದು, Okay. ಹಿಂಗ್ ಮಾಡ್ಕೊಂಡು ಹ್ಮ್. ಶಿಫ್ಟಿಂಗ್ ಮಾಡ್ಕೊಂಡು ಹ್ಮ್. ಸಿನಿಮಾದ ಒಂದು ಕತೆ ಒಂದು ಹದಕ್ ಬಂದ್ಮೇಲೆ ಹ್ಮ್. ಅದನ್ನ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಿದೆ ಸರ್. ನನಗೆ ಗೊತ್ತಿತ್ತು ಸರ್, ಇದನ್ನ ಇಷ್ಟೇ ಬಜೆಟ್ ಅಲ್ಲಿ ಮುಗಿಸ್ಬೋದು, ಹ್ಮ್, ಹ್ಮ್, ಹ್ಮ್. ಇದು ಅತಿ ಕಡಿಮೆಯಲ್ಲೇ ಮಾಡಬಹುದು ಅನ್ನುವಂಥದ್ದು ಒಂದು ಇದು ಬಂದ್ಮೇಲೆ ಸಿನಿಮಾನ ಮುಗಿಸ್ದೆ ಸರ್. ಬಟ್ ಒಟ್ಟಾರೆ ಏನಂದ್ರೆ ನನ್ನ ತಾಯಿಗೆ ಏನೋ ಒಂದು ಮಾಡಿದ್ದೀನಿ ಅನ್ನೋ ನಂಬಿಕೆ ಇದೆ ಸರ್. ಸಿನಿಮಾ ಕಲ್ತಿದ್ದೆಲ್ಲಿಂದ ಯಾರ ಹತ್ರ ವರ್ಕ್ ಮಾಡಿದ್ದು ಆ ಥರದ್ದು ಏನಾದ್ರು ನೆನಪು? ಸರ್ ನಾನು ಒಂದಷ್ಟು ಇವರು ಪ್ರದೀಪ್ ರಾಜ್ ಇದಾರಲ್ಲ ಸರ್, ಮಿಸ್ಟರ್ 420 ಅಂತ ಒಂದು ಸಿನಿಮಾ ಇದಾಗಿತ್ತು. ಅದರಲ್ಲಿ ಒಂದು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತೀನಿ. ಮತ್ತೆ ಸುಚಿತ್ರದಲ್ಲಿ ನಾನು ಟ್ರೈನಿಂಗ್ ಮುಗಿಸಿರ್ತೀನಿ ಸರ್. Okay. ಅದಾದ್ಮೇಲೆ ನನ್ನ ಅವರು ಪ್ರದೀಪ್ ರಾಜ್ ಅವರು ಅಸಿಸ್ಟೆಂಟ್ ಆಗಿ ಅವ್ನು ಬೇಕು ಅಂತ ತಗೊಳ್ಳಿ, ಚೆನ್ನಾಗಿ ಬರೀತಾನೆ, ಡೈರೆಕ್ಟ್. ಅದಾದ್ಮೇಲೆ ಅಲ್ಲೇನು ಕೆಲಸ ಮಾಡ್ತಾ ಇರ್ತೀನಿ. ಹ. ಅದು ಮುಗಿದ್ಮೇಲೆ ಒಂದು 666 ಅಂತ ಒಂದು ಸಿನಿಮಾ ಕೋ ಡೈರೆಕ್ಟರ್ ಆಗಿರ್ತೇನೆ. ಹೀಗೆ ಒಂದಷ್ಟು ಸಿನಿಮಾ ಕಲಿಕೆ, ಮತ್ತೆ ಒಂದಷ್ಟು ಚೆನ್ನೈ ಪ್ರಯಾಣ, ಹ್ಮ್, ಹ್ಮ್, ಹ್ಮ್. ಇದೆಲ್ಲದರ ನಡುವೆ ಅಲ್ಲೂ ಒಂದಷ್ಟು ತಿಳ್ಕೊಂಡು, ಹ್ಮ್. ಒಂದಷ್ಟು ಸಿನಿಮಾ ತಂತ್ರಜ್ಞರ ಬಗ್ಗೆ ತಿಳ್ಕೊಂಡು, ಹ್ಮ್, ಹ್ಮ್. ಅಲ್ಲಿಂದ ಈ ಸಿನಿಮಾ ಬಂದು ಮುಗಿಸಿದ್ದೀನಿ ಸರ್. ಬಟ್ ನನಗೆ ಅಂತಿಮವಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ನಂಬಿಕೆ ಇದೆ ಸರ್. ಗೊತ್ತಿಲ್ಲ ಸರ್, ನಮ್ಮ ಒಂದು ಜನರ ಮಡಿಲಿಗೆ ಬಂದ್ಮೇಲೆ ಅದನ್ನೆಲ್ಲ ಒಟ್ಟಾರೆ ಕೂತ್ಕೊಂಡು ನೋಡಿದ್ಮೇಲೆ ಅದರ ಒಂದು ಅನುಭವ ಆಗುತ್ತೆ. Okay. ಹ, ಹ. ನನ್ನ ನಂಬಿಕೆ ಇದೆ ಸರ್. ಒಂದಷ್ಟು ಹೊಸ ಸಂಭಾಷಣೆಗಳನ್ನ ಪ್ರಯತ್ನ ಅಂದ್ರೆ ಮಾಡಿದ್ದೀನಿ. ಕೊಳ್ಳೇಗಾಲದ style. ಅಂದ್ರೆ ಎರಡು ಮಿಕ್ಸ್ ಮಾಡಿದ್ದೀನಿ ಸರ್. ಅಂದ್ರೆ ಈ ಮೈಸೂರು ಮತ್ತೆ ಕೊಳ್ಳೇಗಾಲ ಭಾಗದಿದೆಯಲ್ಲ, ಹ, ಹ. ಆ ಒಂದು ಸೊಗಡು ಏನಿದೆಯೋ, ಹ. ಆ ಒಂದು ಭಾಷೆಯನ್ನ ಒಂದಷ್ಟು ಸಾಹಿತ್ಯ ಮತ್ತೆ ನಮ್ಮ ಒಂದು ಸೊಗಡು
ಎರಡನ್ನು ಅಡಕ ಮಾಡಿದಾಗ ಹೆಂಗಿರುತ್ತೆ ಸರ್, ಎರಡನ್ನು ಜೊತೆಯಲ್ಲಿ ಸೇರಿಸಿದಾಗ ಹೇಗಿರುತ್ತೆ ಹಾ. ಅನ್ನೋದನ್ನ ಹೊಸದಾಗಿ ಪ್ರಯತ್ನ ಮಾಡಿದ್ದೀನಿ. ಅದು ಗೊತ್ತಿಲ್ಲ ಸರ್ ಹೆಂಗ್ ತಗತ್ತಾರೆ ಅಂತ ನನಗೂ ಭಯ ಇದೆ. Okay, ಹಾ, ಅದು ನಮ್ಮ ಚಾಮರಾಜನಗರ ಮತ್ತೆ ಕೊಳ್ಳೇಗಾಲ ಒಂದು ಭಾಗದ್ದಾಗಿರೋದ್ರಿಂದ ಮಣ್ಣಿನ ಸಿನಿಮಾ ಆಗಿರೋದ್ರಿಂದ ಅಲ್ಲಿ ಉಳ್ಕೋತದೆ. ಬಟ್ ಬೇರೆ ಭಾಗದಲ್ಲಿ ಹೆಂಗ್ ತಗೋತಾರೆ ಅನ್ನೋದು ನನಗೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಬಟ್ ನನ್ ನಂಬಿಕೆ ಇದೆ ಸರ್. ಒಟ್ಲಿ ಮೈಸೂರು ಭಾಗದಲ್ಲಿ ಮತ್ತೆ ಮಂಡ್ಯ, ಒಂದು ಚಾಮರಾಜನಗರ, ಈ ಒಂದು ಬೆಲ್ಟ್ಗೆ ಬಹಳ ಇಷ್ಟ ಆಗತ್ತೆ ಸಿನಿಮಾ. ನಿಮ್ದು ಚೊಚ್ಚಲ ಸಿನಿಮಾ ಅದಾದ್ರೂ ಕೂಡ ನಿಮ್ಮ ಊರಿನ ಹುಡುಗರನ್ನೇ ಹಾಕೊಂಡು ಅಲ್ಲಿನ ಪ್ರತಿಭೆಗಳಿಗೆ ಚಾನ್ಸ್ ಕೊಟ್ಟು ಅವ್ರನ್ನ ಇಟ್ಟು ನಡ್ಸೋದಿದೆಯಲ್ಲ, ಅಂದ್ರೆ ಅವ್ರ ಕೈಲಿ ನಡ್ಸೋದಿದೆಯಲ್ಲ ಬಹಳ ಕಷ್ಟದ ವಿಚಾರ. ಯಾಕಂದ್ರೆ ನೀವೇ ಸ್ಟ್ರಗಲ್ ಮಾಡ್ತಿರೋ ಜೊತೆಗೆ ತಂಡನ್ ಕಟ್ಕೊಂಡ್ ಮಾಡೋದಿದೆಯಲ್ಲ, ಹೌದು ಅದು ಸಿಕ್ಕಾಪಟ್ಟೆ ತಾಳ್ಮೆ ಬೇಕಾಗತ್ತೆ. ಹೌದು ಸರ್. ಹೆಂಗಿತ್ತು ಅದು? ಸರ್ ನಾನು ಅದೇ ಒಂದೇನಂದ್ರೆ, ಮೊದಲನೇದಾಗಿ ಸ್ಥಳೀಯ ಪ್ರತಿಭೆಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದು ನನ್ನ ಆಶಯ ಆಗಿತ್ತು ಸರ್. ಸಿನಿಮಾ ಮಾಡುವಾಗ್ಲೇ, ಪ್ರಾರಂಭ ಮಾಡುವಾಗ್ಲೇ ಅಲ್ಲಿನ ಸ್ಥಳೀಯ ಪ್ರತಿಭೆಗಳು, ಅಲ್ಲಿನ ಒಂದು ಕಲಾವಿದ್ರು ಅಲ್ದೇ ಇದ್ದವ್ರನ್ನ ಕಲಾವಿದ್ರು ಮಾಡಿದ್ದೀನಿ ಸರ್ ಹೌದು. ಸಿನಿಮಾದಲ್ಲಿ. ಒಂದು ಅಜ್ಜಿ ಬಂದು ಒಂದು ದೃಶ್ಯ ಇದೆ ಸರ್, ಆ ದೃಶ್ಯಕ್ಕೆ ಆ ಅಜ್ಜಿ ಬೇಕಾಗಿರುತ್ತೆ. ಬಟ್ ಅವು ಆಕ್ಟ್ ಮಾಡೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಬಟ್ ಅವರನ್ನ ಆಕ್ಟ್ ಮಾಡಿಸಿದೀನಿ ಒಂದು 70ರ ಅಜ್ಜಿ ಕೈಯಲ್ಲಿ. ಮತ್ತೆ ಇನ್ನೊಬ್ರು ಬಂದು ಒಬ್ಬ ಅಜ್ಜಿ ಒಂದು ಅಳುವಂತ ದೃಶ್ಯ ಇದೆ. ಅವರು ಅವರ ಸಾವಿನ ಸನ್ನಿವೇಶಗಳಲ್ಲಿ, ಸಾವಿನ ಮನೆಗಳಲ್ಲಿ ಮಾತ್ರ ಅಳುವಂತ ಒಂದು ದೃಶ್ಯ ಇದೆ. ಬಟ್ ಲೈವ್ ಆಗಿ ಒಂದು ಡೆತ್ ಸಿಚುವೇಶನ್ ಅಲ್ಲಿ, ಒಂದು ಸಾವಿನ ಸನ್ನಿವೇಶಗಳಲ್ಲಿ ಅಳುವಂತದನ್ನ ಆ ಅಜ್ಜಿ ಕೈಲಿ ಮಾಡಿಸಿದೀನಿ. ಅದೊಂದು ವಿಶೇಷ ನನಗೆ. ಅದೊಂದು ಯಾಕಂದ್ರೆ ಇದು ಒಂಥರ, ಈಗ ಸರ್ ಒಂದು ಯಾವ್ದೋ ಒಂದು ಸಾವಿರುತ್ತೆ ಮನೇಲಿ, ಅಳೋರೆ ಕಮ್ಮಿ. ಬಟ್ ಅಂಥದ್ರಲ್ಲಿ ಚಿತ್ರೀಕರಣಕ್ಕೆ ಬಂದು ಅವರು ನನ್ನ ಒಂದು ಇದಕ್ಕೆ ಯಾರೋ ಒಂದು ನಿಜವಾಗ್ಲೂ ತೀರೋಗಿದ್ದಾರೆ ಅನ್ನೋ ತರಾನೇ ಹತ್ತಿದ್ದಾರೆ. ಅದ್ ನನಗೆ ಬಹಳ ಖುಷಿ ಕೊಡ್ತು. ಅದು ಅಷ್ಟು ಇಂಪ್ಯಾಕ್ಟ್ ಬಂದು ತೆರೆ ಮೇಲೆ ಕಾಣುತ್ತದೆ. ಮದರ್ ಸಾಂಗ್ ಬಂದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ ಆಕ್ಚುಲಿ, ಅಂದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ಮದರ್ ಮತ್ತೆ ಕೊಳ್ಳೇಗಾಲ ಅಂತ ಬಂದ್ರೆ ಜೋಗಿ ಸಿನಿಮಾ ಈ ತರದ ಎಮೋಷನ್ಸ್ ಕಾಡುತ್ತೆ. ಹೌದು ಸರ್. ಸೊ ಅದೇ ತರದ್ ಇರುತ್ತೆ ಈ ಸಿನಿಮಾದಲ್ಲೂ ಕೂಡ, ಮದರ್ ಸಾಂಗ್, ಮದರ್ ಸೆಂಟಿಮೆಂಟ್ ಅನ್ನು. ಸರ್ ಅಂದ್ರೆ ಅದು ನಮ್ಮ ಶಿವಣ್ಣವರು ನಿಮ್ಗೆ ಅದೇ ಗೊತ್ತೇ ಭಾಗದಲ್ಲಿ ಸರ್, ಅದೇ ಭಾಗದಲ್ಲಿ ನಡೆಯೋದು. ಮತ್ತೆ ಅವರು ಕೂಡ ನಮ್ಮ ಭಾಗದವ್ರೆ. ಬಟ್ ನಮ್ಮ ಭಾಗದ ಕಥೆಯನ್ನ ಒಂದಷ್ಟು ಸಾಹಿತ್ಯಕ್ಕೆ ಇದ್ ಮಾಡಿದೀನಿ ಸರ್. ಈಗ ಅದು ಒಂದು ಬೇರೆ ಜಾನರ್ ಇದೆ ಸರ್. ಅದೊಂಥರ ಬೇರೆ ಜರ್ನಿ. ಶಿವಣ್ಣನ ಲುಕ್ ನೋಡಕ್ಕೆ ಬಹಳ ಖುಷಿ ಆಗುತ್ತೆ ಥಿಯೇಟರ್ಲಿ. ಬಟ್ ನಮ್ದು ಏನಂತಂದ್ರೆ, ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದೀನಿ. ಅವ್ರ ಆಶೀರ್ವಾದ, ಅವ್ರ ಊರಿನವನು, ಅವರ ನಮ್ಮ ಅಣ್ಣವರ ಒಂದು ಪಕ್ಕದ ಊರಿನವನೇ ನಾನು. ಇವತ್ತು ಆ ಒಂದು ಭಾಗದಿಂದ ಬಂದು ಏನೋ ಒಂದು ಪ್ರಯತ್ನ ಮಾಡಿದೀನಿ ಅನ್ನೋ ನಂಬಿಕೆ ಇದೆ ಸರ್. ಅವ್ರ ಒಂದು ಅಂದ್ರೆ ಅವ್ರು ಹೋಲಿಕೆ ಮಾಡಕ್ಕಾಗಲ್ಲ ಸರ್, ಅವ್ರು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅದೊಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಸರ್. ಅವ್ರ ಆಶೀರ್ವಾದ ಯಾವತ್ತೂ ಇದೆ ಸರ್ ನನಗೆ. ಅವ್ರ ನೋಡ್ಕೊಂಡು, ಅವರ ಒಂದು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಬಟ್ ಅವ್ ಹೋಲಿಕೆ ಮಾಡಿದ್ರೆ ಒಂದು ಕಥೆಯ ರೂಪದಲ್ಲಿ ಬೇರೆ ತರನೇ ಇದೆ ಸರ್, ಸಾಮ್ಯತೆ ಏನಿಲ್ಲ. ಈ ಸಿನಿಮಾ ಅಂತ ಬರೋದಾದ್ರೆ ಬಹಳ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ಧ್ರುವ ಸರ್ಜಾ ಅವರು. ಹೌದು ಸರ್. ಪ್ರತಿಯೊಂದು ಹಂತದಲ್ಲೂ ಕೂಡ ಸಿನಿಮಾದ ಕಂಟೆಂಟ್, ಯಾವ್ದೇ ಕಂಟೆಂಟ್ ಹೋದ್ರು ಕೂಡ ಪ್ರೀತಿಯಿಂದ ಮಾತನಾಡಿಸಿ ನಾನ್ ಜೊತೆಗಿರ್ತೀನಿ ಅಂತ ನಿಮ್ ಜೊತೆ ಧೈರ್ಯ ತುಂಬಿದವರು. ಅವರ ಒಂದು ಸಾಥ್ ಬಗ್ಗೆ ಹೇಳೋದಾದ್ರೆ ಸರ್, ನನ್ನ ಒಂದು ಪಂಚರ್ ಲೈಫ್ ಅಂತ ಒಂದು ಟೀಸರ್ ಮಾಡಿರ್ತೀನಿ ಸರ್. ಟೀಸರ್ ನೋಡಿ ಬಹಳ ಇಂಪ್ರೆಸ್ ಆಗ್ಬಿಟ್ಟು, ಏನು ವಿನೂತ್ನವಾಗಿ ಸಂಭಾಷಣೆಗಳು ಬರ್ತಿದ್ದೀರಾ ನೀವು ಅನ್ಬಿಟ್ಟು ನನಗೆ ಒಂದು ಸಿನಿಮಾಗೂ ಬರೆಯಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಸರ್. ಅವಕಾಶ ಮಾಡ್ಕೊಡ್ತಾರೆ, ನಾನು ಹೋಗ್ತೀನಿ. ಬಟ್ ಅವ್ರಿಗೆ ನನಗೆ ಅವಕಾಶ ಮಾಡ್ಕೊಟ್ಟಾಗ ಇಲ್ಲಿ ಈ ಕಡೆ ನನ್ನ ತಾಯಿ ಬಂದು ಅಡ್ಮಿಟ್ ಆಗ್ಬಿಡ್ತಾರೆ. ಆ ಅಡ್ಮಿಟ್ ಆಗ್ಬಿಟ್ಟಾಗ ನನಗೆ ಒತ್ತಡಕ್ಕೆ ಸಿಗಾಕೋತೀನಿ ಸರ್. ಕೈಯಲ್ಲಿ ಏನಿಲ್ಲ ಸರ್, ನನಗೆ 20,000 ರೂಪಾಯಿಗಳನ್ನ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಆ ವ್ಯಕ್ತಿತ್ವ ಇದೆಯಲ್ಲ ಸರ್, ಇಲ್ಲಿವರೆಗೂ ಯಾರೇ ಹೋಗ್ಲಿ ಮನೆ ಬಾಗಿಲಿಗೆ ಯಾರೂನು ಇಲ್ಲ ಅನ್ನಲ್ಲ. ಎಲ್ಲರಿಗೂ ಎಂಟರ್ಟೈನ್ ಮಾಡ್ತಾರೆ, ಎಲ್ಲರಿಗೂ ಶಕ್ತಿ ತುಂಬ್ತಾರೆ, ಧೈರ್ಯ ತುಂಬ್ತಾರೆ. ಅದೊಂದು ನಿಜವಾಗ್ಲೂ ಅದು ಹೇಳ್ಬೇಕು ಅಂದ್ರೆ ಗ್ರೇಟ್ಫುಲ್ ಮ್ಯಾನ್ ಸರ್. ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಆ ಮನುಷ್ಯನ ನೆನ್ಸ್ಕೊಂಡು. ಏನೇ ಒತ್ತಡ ಇರ್ಲಿ, ಬನ್ನಿ ಬ್ರದರ್ ಕೂತ್ಕೊಳ್ಳಿ. ನಮ್ಗೆ ಎಷ್ಟು ನೋಡುವಂತ ರೀತಿ ಸರ್. 3 ಸಲ ಟೀಸರ್ ನೋಡಿದ್ದಾರೆ ಸರ್. ನನ್ ನೋಡ್ಬೇಕು, ನನ್ಗೆ ಅವಕಾಶ ಕೊಡ್ಬೇಕು ಅನ್ನೋದು ಏನು ಅವಕಾಶ ಅವ್ರಿಗೇನು ಇದಿಲ್ಲ ಸರ್. ಅವ್ರು ತುಂಬಾ ಕೆಲಸಗಳಿದೆ, ತುಂಬಾ ಬಿಸಿ ಪರ್ಸನ್. ನನ್ನ ಟೀಸರ್ನ ಕೂತ್ಕೊಂಡು 2 ನಿಮಿಷ ಕೂತ್ಕೊಂಡು ನೋಡಿದ್ದಾರೆ ಅಂದ್ರೆ, 2 ಸಲ 3 ಸಲ ಹಾಕೊಂಡು ನೋಡಿದ್ದಾರೆ ಅಂದ್ರೆ, ಅವ್ರ ವಿಷಯ ಏನೋ ಇದೆ, ಇವನು ಸಪೋರ್ಟ್ ಮಾಡೋಣ.